ನೀವು ಇನ್ನೂ ಮಲಗಿಲ್ವಾ? ನೀವು ಬರಲಿ ಅಂತ ಕಾಯ್ತಾ ಇದ್ದೆ. ಹಾಸ್ಪಿಟಲ್ ಕೆಲಸ ಎಲ್ಲ ಮುಗೀತಾ? ಹಾಂ, ಮುಗೀತು. ಸರಿ, ನೀವು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ತಿರ್ಗಾ ಹಾಸ್ಪಿಟಲ್ಗೆ ಹೋಗಬೇಕಲ್ಲ, ಲೇಟ್ ಆಗಿದೆ. ನಿತ್ಯ ಪ್ಲೀಸ್, ನೀವು ನನಗೋಸ್ಕರ ವೇಟ್ ಮಾಡಿಕೊಂಡು ಈ ಥರ ನಿದ್ಗೆಡಬೇಡಿ. ನಿಮ್ಮ ಬಾಡಿಗೆ ರೆಸ್ಟ್ ಬೇಕಲ್ವಾ? ಈಗ ನೀವು ಒಬ್ಬರೇ ಅಲ್ಲ ಅಂತ ನಿಮಗೆ ಪದೇ ಪದೇ ಜ್ಞಾಪಿಸ್ಬೇಕಾ? ನೀವು ರಾತ್ರಿ ಮಲಗಲಿಲ್ಲ ಅಂದರೆ ಬಾಡಿ ಹೇಗೆ ರಿಲ್ಯಾಕ್ಸ್ ಆಗುತ್ತೆ ಹೇಳಿ? ಪ್ಲೀಸ್, ಇನ್ನು ಮುಂದೆ ಹೆಲ್ತ್ ಬಗ್ಗೆ ಕೇರ್ಲೆಸ್ ಆಗಬೇಡಿ. ಓಕೆ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಕೃಷ್ಣ, ನಿನ್ನೇ ನಂಬಿದ್ದೀನಿ. ನಂಗೆ ಡಾಕ್ಟ್ರು ಕೆಲಸ ಎಷ್ಟಿಷ್ಟ ಅಂತ ನಿಂಗೆ ಗೊತ್ತಲ್ವಾ? ತುಂಬ ಕಾಡಿಸ್ಬೇಡ ಪ್ಲೀಸ್. ಇವತ್ತಿಂದ ಎಲ್ಲನೂ ಒಳ್ಳೇದಾಗಲಿ. ನಿಧಿ, ಹಾಜಿ, ಬೆಳಗ್ಗೆಯಿಂದ ನೀರು ಬರ್ತಾ ಇದೆ ಕಣೆ. ಆ ಪ್ಲಂಬರ್ ಏನಾದ್ರು ಬಂದಿದ್ನಾ? ಅವ್ರು ಬರಲೇ ಇಲ್ಲ ಅಜ್ಜಿ. ಅದೇನಾಗಿತ್ತೇನೋ, ತನ್ನಷ್ಟಕ್ಕೆ ತಾನೇ ಎಲ್ಲ ಸರಿಯಾಗೋಗಿದೆ. ಒಳ್ಳೇದಾಯ್ತು ಬಿಡು. ಇವತ್ತೆರಡನೇ ದಿನ ಅಲ್ಲ, ಎಲ್ಲ ನಿನ್ಗೆ ಒಳ್ಳೇದಾಗುತ್ತೆ. ನನ್ನ ಮನ್ಸು ಹೇಳ್ತಾ ಇದೆ ಇವತ್ತು ಜನ ಬಂದೇ ಬರ್ತಾರೆ ಅಂತ. ಇವತ್ತಿಂದ ಪೇಷನ್ಸ್ ಬಂದರೆ ಸಾಕು. ಆಯ್ತು ಕಣೆ, ನಾ ಒಳಗಡೆ ಇರ್ತೀನಿ. ನಿನ್ಗೇನಾದ್ರೂ ಬೇಕಾಗಿದ್ರೆ ನನ್ನನ್ನು ಕರಿ, ಸರಿನಾ? ನೋ, ಇವತ್ತು ನಾವು ಶಾಪಿಂಗ್ ಹೋಗ್ಲೇಬೇಕು. ನಾನು ನಿನ್ಗೇನಾದ್ರೂ ಕೊಡಿಸ್ಲೇಬೇಕು. ಅಪ್ಪ, ಬರಲ್ಲ ಅಂದರೆ ಬಿಡ್ತೀರಾ ನೀವು? ಸರಿ, ಹೋಗಿ ಬರೋಣ. ಅದು ಹಾಗಾದ್ರೆ ಫಸ್ಟು ಸ್ಯಾರಿ ಶಾಪಿಂಗ್ ಮಾಡೋಣ, ಆಮೇಲೆ ಜ್ಯುವೆಲ್ರಿ. ಓಕೆನಾ? ಜ್ಯುವೆಲ್ರಿನಾ? ಅಯ್ಯಯ್ಯೋ, ಗೋಲ್ಡ್ ಪ್ರೈಸು ಗಗನಕ್ಕೇರಿದೆ. ನಂಗೆ ಅದೆಲ್ಲ ಏನೋ ಬೇಡಪ್ಪ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನಿನಗೂ ಅಮೌಂಟ್ ಎಡೆಗೂ ಯಾವಾಗಲೂ ದುಡ್ಡಿಂದೇ ಚಿಂತೆ. ನೋಡು, ಇದುವರೆಗೂ ನಾನು ನಿನ್ಗೆ ಏನು ಕೊಡಿಸಿಲ್ಲ. ನಾನು ಕೊಡಿಸ್ತಾ ಇರ್ತೀನಿ, ನೀನು ತಗೋತಾ ಇರಬೇಕು ಅಷ್ಟೇ. ಇವತ್ತು ನಿಧಿ ಕರ್ಣನ್ನ ಮೀಟ್ ಮಾಡದಿರೋ ಹಾಗೆ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗ್ತಾ ಇದೆ. ಹೀಗೆ ಮಾತಾಡ್ತಾ ನಿಂತ್ಕೊಂಡಿರ್ತೀರೋ ಅಥವಾ ಶಾಪಿಂಗ್ ಹೊರಡೋ ಯೋಚನೆ ಏನಾದರೂ ಮಾಡ್ತಿರೋ? ರಮೇಶ, ನೋಡ ಇವಳು ಮದುವೆ ಮಾಡ್ಕೊಂಡು ಬಂದು ಎಷ್ಟು ದಿನ ಆಯ್ತು? ಒಂದು ಸಲ ಆದರೂ ಇವಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿದೀವಾ? ಅದಕ್ಕೆ ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ಸೀರೆ ಜ್ಯುವೆಲ್ರಿ ಶಾಪಿಂಗ್ ಮಾಡ್ತೀವಿ. ಒಳ್ಳೇದೇ ಆಯ್ತು. ಜೊತೆಗೆ ಕರ್ಣನ್ನು ಕರ್ಕೊಂಡೋಗಿ. ಇಬ್ಬರೇ ಯಾಕೆ ಹೋಗ್ತೀರಾ? ಕರ್ಣನಾ? ಬೇಡ ಪಾಪ, ಅವ್ರು ಬ್ಯುಸಿ ಇರ್ತಾರೆ. ಬೇಡಮ್ಮ, ಅವನು ಯಾವಾಗಲೂ ಬ್ಯುಸಿನೇ. ನೋಡು, ನೀನು ಈಗ ಪ್ರೆಗ್ನೆಂಟ್. ಅವನೀಗ ನಿನ್ನ ಜೊತೆನೇ ಹೆಚ್ಚು ಸಮಯ ಕಳಿಬೇಕು. ವಿಷಯ ಗೊತ್ತಾ? ಅವನು ನಿನ್ನ ಜೊತೆ ಇರಬೇಕು ಅಂತಂದರೆ ಅವನಿಗೆ ಬಹಳ ಖುಷಿ. ಒಂದು ನಿಮಿಷ ಇರು, ನಾನೇ ಕರಿತೀನಿ. ಅಯ್ಯೋ, ನಿನ್ನ ಬುದ್ಧಿ ನಮ್ಮ ಕರ್ಣಂಗೆ ಇದ್ದಿದ್ರೆ. ಓ ಮೈ ಗಾಡ್. ಯಾರ ಬುದ್ಧಿ ಯಾರಿಗಿರ್ಬೇಕಿತ್ತು ಬಂಗಾರಿ? ನೀನೇ. ಛೇ, ನಿನ್ಗೊಂದು ಗೊತ್ತಾಗಲ್ಲ ಕಣೋ. ನಾನೇನು ಮಾಡಿದೆ ಈಗ? ನಾನು ನಿತ್ಯ ಶಾಪಿಂಗ್ ಹೋಗ್ಬೇಕು ಅಂತ ಇದ್ವಿ. ಸರಿ, ಹೋಗಿ, ಒಳ್ಳೇದು. ಯಾರು ಬೇಡ ಅಂದಿದ್ದು? ಅವರಿಬ್ಬರ ಜೊತೆಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಅದು ಅಲ್ಲದೆ ಅವ್ರ ಜೊತೆ ನೀನು ಹೋದ್ರೆ ಒಳ್ಳೇದೇ ತಾನೇ? ಹೌದು ಕಣ, ನೀನು ನಮ್ಮ ಜೊತೆ ಬಾರೋ, ಚೆನ್ನಾಗಿರುತ್ತೆ. ನಾನು ಬೇಡ ಕಣ, ಪ್ಲೀಸ್. ಒಂದು ನಿಮಿಷ. ಮಾರ್ನಿಂಗ್ ಯಾವ ಆಪ್ರೇಷನು ಇಲ್ಲ. ಸರಿ, ಬಟ್ ಬೇಗ ಬರಬೇಕು. ಸರಿ, ಓಕೆ. ಬಂಗಾರಿ, ಏನು ಯೋಚನೆ ಮಾಡ್ತಿದ್ಯಾ? ಬಾ, ಬೇಗ ಹೋಗೋಣ. ಹೋಗೋಣ. ಹೌದು, ಇವತ್ತು ಯಾವ ವಾರ? ಬುಧವಾರ. ಅಯ್ಯೋ, ಬುಧವಾರನಾ? ಛೇ, ನಾನು ಮರ್ತೇ ಬಿಟ್ಟ
ಮರ್ತೋಗ್ಬಿಟ್ಟನಲ್ಲ. ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು. ನೀನು ಗೊತ್ತಲ್ಲ ಮೀನಾ ನನ್ನ ಫ್ರೆಂಡು, ಅವಳನ್ನ ಮೀಟ್ ಮಾಡಬೇಕಿತ್ತು. ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ. ಬಂಗಾರಿ, ಇನ್ನೊಂದಿನ ಹೋದ್ರಾಯ್ತು ಬಿಡು. ಛೇ ಪಾಪ ಕಣೋ, ನಿತ್ಯ ಶಾಪಿಂಗ್ ಬರಲ್ಲ ಅಂತ ಹೇಳಿದ್ಲು. ನಾನೇ ಬಲವಂತ ಮಾಡಿ ಒಪ್ಪಿಸ್ದೆ. ಈಗ ಬೇಡ ಅಂದ್ರೆ ಚೆನ್ನಾಗಿರುತ್ತಾ? ನಾನು ಬರ್ತಿದ್ರೇನಂತೆ, ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ. ಕರ್ಕೊಂಡು ಹೋಗು. ನಿನ್ನ ಫ್ರೆಂಡ್ನ ಇನ್ನೊಂದಿನ ಮೀಟ್ ಮಾಡೋಕ್ಕಾಗಲ್ವಾ? ನೋ ಅದೇಗಾಗುತ್ತೆ. ಸರಿ ಹೋಗಲ್ಲ. ಹಾಂ ಸರಿ ಬನ್ನಿ. ಶಿವನಪ್ಪ, ನಿತ್ಯ ನಿನ್ಗೆ ಏನೇನು ಬೇಕೋ ತಗೋ, ಸಂಕೋಚಕ್ಕೆ ಪಟ್ಕೋಬೇಡ ಏನೋ. ಓಕೆ ಚೆನ್ನಾಗಿ. ರಮೇಶ, ಹೆಂಗೆ ನಾನು ನೋಡ್ದ ಅವ್ರಿಬ್ಬರನ್ನ ಹೇಗೆ ಒಟ್ಟಿಗೆ ಕಳಿಸ್ದೆ. ಬೆಸ್ಟ್ ಕೆಲಸ. ರೋಗಿ ಬಯಸಿದ್ದು, ವೈದ್ಯ ಹೇಳಿದ್ದು ಎರಡೂ ಮ್ಯಾಚ್ ಆಯಿತು. ಡಾಕ್ಟರ್ ಏನಾಯ್ತು? ಬನ್ನಿ, ಮೊದಲು ಆರಾಮಾಗಿ ಕೂತ್ಕೊಳ್ಳಿ. ಡಾಕ್ಟರ್, ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ. ನಮ್ಮ ಮನೆ ಹತ್ರ ಒಬ್ಬರು ಪ್ರೆಗ್ನೆಂಟ್ಗೆ ಇದಕ್ಕಿದ್ದಂಗೆ ಹೆರಿಗೆ ನೋವು ಬಂದಿದೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಪ್ಲೀಸ್ ಬೇಗ ಬನ್ನಿ. ಅಯ್ಯೋ, ಎಲ್ಲಿ? ಮೇಡಮ್, ಇಲ್ಲೇ ರಾಮೋಜಿ ಬೇಕ್ರಿ ಹತ್ರ. ರಾಮೋಜಿ ಬೇಕ್ರಿ ಹತ್ರನಾ? ಬೇಗ ಬನ್ನಿ ಮೇಡಮ್. ಸರಿ, ಬನ್ನಿ ಹೋಗೋಣ. ಪಾಪ, ತುಂಬ ಕಷ್ಟಪಡ್ತಾ ಇದೀಯ ನಿಧಿ. ಏನೂ ಪ್ರಯೋಜನ ಇಲ್ಲ. ಇಲ್ಲಿ ನೀನು ಒದ್ದಾಡ್ತಾ ಇದ್ರೆ ಅಲ್ಲಿ ನಿಮ್ಮ ಕರ್ಣ ಸರ್ ನಿನ್ನ ಅಕ್ಕನ ಜೊತೆ ಮಜಾ ಮಾಡ್ತಾ ಇದ್ದಾನೆ. ಯಾವ ಹೂವು ಯಾರ ಮೂಡಿಗೋ, ಯಾರ ಒಲವು ಯಾರ ಕಡೆಗೋ, ಇಂಥ ಪ್ರೇಮದಾಟಕ್ಕೆ ಯಾರ ಹೃದಯ ಯಾರಿಗೋ.